ಇವಾಗ ನಿಮ್ದು ಸೀರೆ ಪ್ರೀ ಫೋಲ್ಡಿಂಗ್ ಆದ್ಮೇಲೆ ನಾನು ನಿಮ್ಗೊಂದು ಸೀರೆ ಯಾವ ತರ ಉಟ್ಕೋಬೇಕು ಅನ್ನೋದನ್ನ ವಿಡಿಯೋ ಮಾಡಿ ನಾನು ನಿಮಗೆ ಕಳಿಸ್ತೀನಿ ಅಂತ ಹೇಳಿದ್ನಲ್ಲ. ಸೊ ಅದೇ ವಿಡಿಯೋನ ನಾನು ನಿಮಗೆ ತೋರಿಸ್ತಾ ಇರೋದು. ಫಸ್ಟ್ ನೀವು ಸೀರೆ ಡ್ರೇಪ್ ಮಾಡ್ಕೊಳ್ಳುವಾಗ ಫಸ್ಟ್ ಪೇಟಿಕೋಟ್ ಇಂದಾನೆ ಸ್ಟಾರ್ಟ್ ಆಗುತ್ತೆ. ನಿಮ್ದು ಯಾವ ತರ ನೀವು ಪೇಟಿಕೋಟ್ ವೇರ್ ಮಾಡ್ತೀರಾ ಅದ್ರ ಮೇಲೆನೂ ಡಿಸೈಡ್ ಆಗುತ್ತೆ. ಸೊ ಪೇಟಿಕೋಟ್ ಬಂದು ತೀರಾ ಈ ತರ ಮೇಲ್ಗಡೆವರೆಗೂ ನೀವು ಕಟ್ಕೋಬಾರ್ದು, ಕರೆಕ್ಟ್ ಆಗಿ ಮಿಡಿಲ್ ನಲ್ಲಿ ಇರ್ಬೇಕು ಈ ತರ ಪೇಟಿಕೋಟ್ ಬಂದು. ಪೇಟಿಕೋಟ್ ಕಟ್ಕೊಂಡಾದ್ಮೇಲೆ ಈ ಕಡೆ ಸೈಡ್ ನಲ್ಲಿ ನಿಮಗೆ ಈ ತರ ರಿಂಕಲ್ಸ್ ಕೊಡುತ್ತೆ. ಈ ರಿಂಕಲ್ಸ್ ಎಲ್ಲ ಇಲ್ಲಿ ಬರಬಾರ್ದು, ಇದು ಫಿನಿಶಿಂಗ್ ಅಲ್ಲಿ ನೀಟ್ ಆಗಿ ಇರ್ಬೇಕು ಇಲ್ಲಿ. ಆಮೇಲೆ ಇದು ಹಿಂಗ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಇದೆಲ್ಲ ಹಿಂಗ್ ಇರಬಾರ್ದು. ಇದನ್ನ ನೀಟಾಗಿ ಹಿಂಗೆ ಹಿಂದ್ಗಡೆ ಟಕ್ ಮಾಡ್ಕೋಬೇಕು. ಟಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಯಾವುದೇ ರೀತಿ ನಿಮ್ಗೆ ಇಲ್ಲಿ ಜಾಸ್ತಿ ರಿಂಕಲ್ಸ್ ಎಲ್ಲ ಕೂಡಬಾರ್ದು. ಇದು ಏನ್ ಎಕ್ಸ್ಟ್ರಾ ಇದೆ ಅಲ್ಲ ಕ್ಲಾತ್ ಎಲ್ಲ ಹಿಂದ್ಗಡೆ ಈ ತರ ಹಿಂದ್ಗಡೆ ಹಾಕ್ಬೇಕು. ಈ ತರ ಮಿಡಿಲ್ ನಲ್ಲಿ ಇರ್ಬೇಕು, ತೀರಾ ಮೇಲ್ಗಡೆ ಕಟ್ಕೋಬಾರ್ದು. ಸೊ ನೆಕ್ಸ್ಟ್ ಇವಾಗ ಸೀರೆ ತಗೊಂತಿರಲ್ವಾ, ಇದು ಆಲ್ರೆಡಿ ಪ್ರೀ ಫೋಲ್ಡಿಂಗ್ ಆಗಿರೋ ಸೀರೆನ ಇವಾಗ ನಾವು ನಿಮ್ದು ಮೆಜರ್ಮೆಂಟ್ ತಗೊಂಡು ನಾವು ನಿಮಗೆ ಸೀರೆನ ಪ್ರೀ ಫೋಲ್ಡಿಂಗ್ ಮಾಡ್ಕೊಡ್ತೀವಿ. ಬಟ್ ನಾವು ಮೆಜರ್ಮೆಂಟ್ ಇಲ್ದೇನೂ ಸೀರೆ ಪ್ರೀ ಫೋಲ್ಡಿಂಗ್ ಮಾಡ್ಕೊಡ್ತೀವಿ. ಸೊ ಅವಾಗ ನೀವು ಯಾವ ತರ ವೇರ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಸೀರೆನ ಈ ತರ ಬಿಚ್ಕೊಂಡಿದ್ದೀರಾ, ಬಿಚ್ಕೊಂಡಾದ್ಮೇಲೆ ಇದು ಕೆಳಗಡೆ ಪಾರ್ಟ್ ಏನಿದೆ ಈ ಪಾರ್ಟ್ ನ ಈ ತರ ಹಿಂಗೆ ಬಿಟ್ಬಿಡ್ರಿ, ಪರವಾಗಿಲ್ಲ, ಇದು ಏನೂ ಆಗಲ್ಲ, ಹಿಂಗೆ ಬಿಡ್ರಿ. ಅದಾದ್ಮೇಲೆ ಈ ಟಕ್ಕಿಂಗ್ ಪಾರ್ಟ್, ಈ ಫ್ರಿಲ್ಸ್ ಏನಿದಾವಲ್ಲ ಕರೆಕ್ಟ್ ಆಗಿ ಈ ಮಿಡಿಲ್ ನಲ್ಲಿನೇ ಬರ್ಬೇಕು. ಈಗ ಸೈಡಿಗೆ ಬರಬಾರ್ದು, ಈ ಕಡೆನೂ ಸೈಡಿಗೆ ಬರಬಾರ್ದು. ಈ ತರ ಇದನ್ನ ನೋಡ್ಕೋಬೇಕು. ನೋಡ್ಕೊಂಡಾದ್ಮೇಲೆ ಈ ಬಟ್ಟೆ ಏನಿದೆ ಇದನ್ನ ನೀವು ಇವಾಗ ಇಲ್ಲಿ ಕರೆಕ್ಟ್ ಆಗಿ ಅರೇಂಜ್ ಮಾಡ್ಕೋಬೇಕು. ಈ ತರ ಅರೇಂಜ್ ಮಾಡ್ಕೊಂಡು ಈ ಪ್ಲೀಟ್ಸ್ ಎಲ್ಲ ಇಲ್ಲಿ ನೋಡ್ಕೋಬೇಕು ಕರೆಕ್ಟ್ ಆಗಿ. ಇದು ಕರೆಕ್ಟ್ ಆಗಿ ಮಿಡಿಲ್ ನಲ್ಲಿನೇ ಕೂಡ್ಬೇಕು. ಈ ಪಿನ್ ನಿಮ್ದು ಪ್ಲೀಟ್ ಕಂಪ್ಲೀಟ್ ಆಗಿ ಟಕ್ ಮಾಡೋವರೆಗೂ ಪಿನ್ ನ ಬಿಚ್ಚಬಾರ್ದು, ಹಂಗೆ ಇರಬೇಕು. ಇದು ಇವಾಗ ಎಲ್ಲಿಗೆ ಬಂತ ಇವಾಗ ಈ ತರ ನೋಡ್ಕೊಂಡಾದ್ಮೇಲೆ ಇದನ್ನ ಇವಾಗ ನೀವು ಟಕ್ ಮಾಡ್ಕೋಬೇಕು. ಈ ಕರೆಕ್ಟ್ ಆಗಿ ಹಿಂಗ್ ಬಂದಿದ್ದಾದ್ಮೇಲೆ ನೀಟಾಗಿ ಟಕ್ ಮಾಡ್ಕೋಬೇಕು. ಟಕ್ ಮಾಡ್ಕೊಳ್ಳುವಾಗ ಇಲ್ಲಿ ಕೂಡ ಅಷ್ಟೇ, ಕೆಲವೊಬ್ರು ಹಿಂಗ್ ಮಾಡ್ಕೊಂಡ್ಬಿಡ್ತೀರಾ, ಹಂಗ್ ಮಾಡ್ಕೋಬಾರ್ದು. ನೀಟಾಗಿ ಫಿನಿಶಿಂಗ್ ನಲ್ಲಿ ಒಳಗಡೆ ಹಾಕ್ಬೇಕಾದ್ರೆ ಇದನ್ನ ಎಕ್ಸ್ಟ್ರಾ ಇರೋ ಕ್ಲಾತ್ ನ ಹಿಂದ್ಗಡೆನು ಒಂದ್ ಟೈಮ್ ಈ ತರ ನೀಟಾಗಿ ಟಕ್ ಮಾಡ್ಕೋಬೇಕು. ಸೊ ಇವಾಗ ಈ ಪಾರ್ಟ್ ನ ತಗೋಬೇಕು. ಈ ಪಾರ್ಟ್ ನ ತಗೊಂಡು ಇಲ್ಲಿ ನಾನು ಪಿನ್ ಮಾಡಿರ್ತೇನೆ, ನಿಮಗೆ ಬ್ಯಾಕ್ ಲೆಂತ್ ಇಂದು ಈ ತರ ಪಿನ್ ಮಾಡಿರ್ತೇನೆ. ಇಲ್ಲೊಂದು ಪಿನ್ ಇರುತ್ತೆ, ಈ ಪಿನ್ ಅನ್ನ ನೀವು ತೆಗಿಬಾರ್ದು, ಪಿನ್ ಹಂಗೆ ಬಿಡ್ಬೇಕು. ಆಮೇಲೆ ಈ ಶೋಲ್ಡರ್ ಪಾಯಿಂಟ್ ಇರುತ್ತಲ್ಲ, ಈ ಶೋಲ್ಡರ್ ಪಾಯಿಂಟ್ ನಲ್ಲಿ ತೀರಾ ಇಲ್ಲಿವರೆಗೂ ಹಾಕ್ಬಾರ್ದು, ಅಂದ್ರೆ ಈ ಕಡೆ ಎಡ್ಜಿಗೆ ಹಾಕ್ಬಾರ್ದು. ಕರೆಕ್ಟ್ ಆಗಿ ಶೋಲ್ಡರ್ ಪಾಯಿಂಟ್ ಮಿಡಿಲ್ ಗೆ ನೀವು ಪಿನ್ ಇಲ್ಲಿ ಮಾಡಬೇಕು. ಇನ್ನು ಹಿಂಗೆ ಬಿಡ್ಬೇಕು. ಇಲ್ಲಿರೋ ಪಿನ್ ನ ತೆಗಿಬಾರ್ದು. ನಾನು ಇವಾಗ ಟಿ ಶರ್ಟ್ ಮೇಲೆ ಹಾಕೊಂತಿದ್ದೀನಿ, ನೀವು ಬ್ಲೌಸ್ ಮೇಲೆ ಹಾಕೊಳ್ಳುವಾಗ ಅಷ್ಟೇ ಈ ಶೋಲ್ಡರ್ ಜಾಯಿಂಟ್ ಏನ್ ಮಾಡಿರ್ತಾರಲ್ಲ ಕರೆಕ್ಟ್ ಆಗಿ ಶೋಲ್ಡರ್ ಜಾಯಿಂಟ್ ಮಿಡಿಲ್ ನಲ್ಲಿ ಪೂರ್ತಿ ಲಾಸ್ಟ್ ಗೆ ಹಾಕ್ಬಾರ್ದು, ಪೂರ್ತಿ ಒಳಗಡೆನೂ ಹಾಕ್ಬಾರ್ದು. ಆ ಮಿಡಿಲ್ ನಲ್ಲಿ ಇದನ್ನ ನೀವು ಇಲ್ಲಿ ಪಿನ್ ಮಾಡ್ಬೇಕು. ಪಿನ್ ಮಾಡುವಾಗ ಇಲ್ಲಿ ಪಿನ್ ಏನು ತೆಗಿಬೇಡ್ರಿ, ಆ ಪಿನ್ ಹಂಗೆ ಇರ್ಲಿ. ಈಡಿ ಏನಿರುತ್ತಲ್ಲ ಇದು ಮೇಲ್ಗಡೆ ಇದನ್ನ ತೆಗೆದು ಇಲ್ಲಿ ಈ ತರ ಪಿನ್ ಮಾಡ್ಕೊಳ್ಳಿ ಒಳಗಡೆಯಿಂದ. ಹಾಕ್ಬಾ ಚೆನ್ನಾಗಿ ಈ ಶೋಲ್ಡರ್ ಇದು ಕರೆಕ್ಟ್ ಆಗಿ ಇದು ಹಿಂಗೆ ಇದೆ, ಇಲ್ಲಿಂದ ಹೆಂಗಿರ್ಕೊ ಮೇಲೆ ಇಂದ ಹಾಕು. ಇವಾಗ ಇಲ್ಲಿ ಹಾಕಿರೋ ಪಿನ್ ನಾನು ಫೋಲ್ಡಿಂಗ್ ಮಾಡುವಾಗ ಹಾಕಿರೋ ಪಿನ್ ಅಲ್ಲೇ ಇದೆ. ಬಟ್ ಇದು ಒಂದು ಮಾತ್ರ, ಈ ಪಲ್ಲುದ್ದು ಇದು ಒಂದು ಮಾತ್ರ ಮೇಲ್ಗಡೆ ತಗೊಂಡಿದ್ದೀನಿ. ತಗೊಂಡು ಒಳಗಡೆ ಬ್ಲೌಸ್ ಇಂದ ಸೇರ್ಕೊಂಡು ನೀವು ಇದಕ್ಕೆ ಒಂದ್ ಟೈಮ್ ಪಿನ್ ಮಾಡ್ಕೊಂಡ್ಬಿಟ್ರೆ ಅದು ಅಲ್ಲಿಗೆ ಫಿಕ್ಸ್ ಆಗುತ್ತೆ. ಸೊ ಇವಾಗ ಈ ಪ್ಲೇಟ್ಸ್ ಎಲ್ಲ ಅರೇಂಜ್ ಮಾಡ್ಕೋಬೇಕು ನೀಟಾಗಿ ಈ ತರ. ಈ ತರ ಅರೇಂಜ್ ಮಾಡ್ಕೊಂಡಾದ್ಮೇಲೆ ಇದೇನಿರುತ್ತಲ್ಲ ಇದನ್ನ ಹಿಂದ್ಗಡೆಯಿಂದ ಈ ಕಡೆ ತಗೊಂಡ್ಬರ್ಬೇಕು. ಕರೆಕ್ಟ್ ಆಗಿ ಮೇಲ್ಗಡೆ ಇಲ್ಲಿವರೆಗೂ ಹಿಂಗ್ ಮೇಲ್ಗಡೆವರೆಗೂ ತರಬಾರ್ದು, ಕರೆಕ್ಟ್ ಆಗಿ ಹಿಂಗೆ ಇರ್ಬೇಕಿದು, ವಿ ಶೇಪ್ ನಲ್ಲಿ ಬರ್ಬೇಕು. ಈ ತರ ಬಂದಿದ್ದಾದ್ಮೇಲೆ ಇಲ್ಲೊಂದು ಪಿನ್ ಹಾಕೋಬೇಕು.
ಪೇಟಿಕೋಟ್ಗೂ ಸೇರಿ ಪಿನ್ ಹಾಕ್ಬೇಕು. ಪಿನ್ ಹಾಕಿ ಬಿಟ್ಟಿದ್ದಾದ್ಮೇಲೆ ಈ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ, ಈ ಎಕ್ಸ್ಟ್ರಾ ಬಟ್ಟೆನ ಇಲ್ಲಿ ನೋಡ್ರಿ ಈ ತರ ಒಂದೊಂದಾಗಿ ಫ್ರಿಲ್ಸ್ ನ ಮಾಡ್ಕೋಬೇಕು. ಈ ತರ ಫ್ರಿಲ್ಸ್ ಮಾಡ್ಕೊಂಡು ಈ ಎಲ್ಲಾ ಫ್ರಿಲ್ಸ್ ಸೇರಿ ಇಲ್ಲೊಂದು ಪಿನ್ ಹಾಕ್ಬೇಕು. ಇದನ್ನು ಅಷ್ಟೇ ಒಳಗಡೆ ಪೇಟಿಕೋಟಿಗೆ ಸೇರಿಸಿ ಪಿನ್ ಹಾಕ್ಬೇಕು. ಮೇಲ್ಗಡೆನೆ ಪಿನ್ ಹಾಕ್ರಿ, ಬಟ್ ಒಳಗಡೆ ಪೇಟಿಕೋಟಿಗೆ ಸೇರಿಸಿ ಪಿನ್ ಹಾಕ್ರಿ. ಈ ತರ ಪಿನ್ ಹಾಕಿ ಇದನ್ನ ಸ್ವಲ್ಪ ಈ ತರ ಅರೇಂಜ್ ಮಾಡ್ಕೊಡ್ರಿ. ಅರೇಂಜ್ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ಇದನ್ನ ತಗೋಬೇಕು ನೀವು. ಅಲ್ಲಿವರೆಗೂ ಅದು ಹಂಗೆ ಇರ್ಬೇಕು ಫ್ರಿಲ್ಸ್ ಮಾಡಿರೋದು. ಈ ಎಕ್ಸ್ಟ್ರಾ ಬಟ್ಟೆ ಉಳಿದಿರುತ್ತಲ್ಲ ಈಗ ಒಳಗಡೆ ಹಾಕ್ಬೇಕು. ಹಾಕಿ ಇವಾಗ ನಿಮಗೆ ಲೆಂತ್ ನೋಡ್ಕೋಬೇಕು, ಎಲ್ಲಿವರೆಗೂ ಲೆಂತ್ ಬೇಕು ಅಷ್ಟು ನೋಡ್ಕೊಂಡು ಇದ್ರ ಒಳಗಡೆ ಟಕ್ ಮಾಡಬೇಕು. ಇದನ್ನೆಲ್ಲ ಸ್ವಲ್ಪ ಕೈಯಿಂದ ಹಿಂಗ್ ಮಾಡ್ಕೋಬೇಕು. ಸೊ ಇದನ್ನ ನೀವು ಏನ್ ಮಾಡ್ತೀರಾ, ಹಿಂಗ್ ತಗೊಂಡು ಹಿಂದ್ಗಡೆಯಿಂದ ಹಿಂಗ್ ತಗೊಂಡು ಹಿಂಗ್ ಅರೇಂಜ್ ಮಾಡ್ಕೊಂತೀರಾ. ಅರೇಂಜ್ ಮಾಡ್ಕೊಂಡು ನೀವು ಇಲ್ಲಿ ಡಾಬ್ ಆದ್ರೂ ಹಾಕೋಬಹುದು, ಸೊಂಟದ ಪಟ್ಟಿ ಆದ್ರೂ ಹಾಕೋಬಹುದು, ಇಲ್ಲ ಹಂಗೇನು ಬಿಡಬಹುದು. ಸೊ ಇದು ಬ್ಲೌಸ್ ಇಲ್ಲ, ನಂದು ಟಿ ಶರ್ಟ್ ಇರೋದಕ್ಕೋಸ್ಕರ ಹಿಂಗ್ ಜರಿತಾ ಇದೆ. ನೀವು ಬ್ಲೌಸ್ ಮೇಲೆ ಹಾಕೊಂಡ್ರೆ ಇದು ಜರಿಂಗಿಲ್ಲ, ಟೈಟ್ ಆಗಿ ಕೊಡುತ್ತೆ. ಇದೇ ತರ ಫಿನಿಶಿಂಗ್ ನಲ್ಲಿ ನಿಮಗಿರುತ್ತೆ. ಸೊ ಸೈಡ್ ಫ್ರಿಲ್ಸ್ ಎಲ್ಲ ಇದೇ ತರ ಬರುತ್ತೆ ನೀಟಾಗಿ. ಇವಾಗ ಕೆಳಗಡೆ ಪಿನ್ ಏನಿದೆ ಇವಾಗ ಬಿಚ್ಚಬೇಕು ನೀವು, ಅಲ್ಲಿವರೆಗೂ ಬಿಚ್ಚಬಾರ್ದು. ಈ ತರ ಫಿನಿಶಿಂಗ್ ನಲ್ಲಿ ಬರುತ್ತೆ ನಿಮಗೆ. ಆಮೇಲೆ ಈ ಬಾರ್ಡರ್ ಕರೆಕ್ಟ್ ಆಗಿ ಹೆಂಗ್ ನೀಟಾಗಿ ಕುಂತಿದೆ ಇದೇ ತರ ಕರೆಕ್ಟ್ ಆಗಿ ಕೊಡುತ್ತೆ. ಈ ಫ್ರಿಲ್ಸ್ ಎಲ್ಲಾನು ನೀವು ಯಾವ ತರ ಹೇಳಿದಿರಾ ಮೆಸರ್ಮೆಂಟ್ ಅದೇ ತರ ಕೊಡುತ್ತೆ. ಇದು ಕವರ್ ಆಗ್ಬೇಕಂದ್ರೆ ಇದು ಕವರ್ ಆಗುತ್ತೆ, ಇದೇ ತರ ಕೊಡ್ಬೇಕಂದ್ರೆ ಇದೇ ತರ ಕೊಡುತ್ತೆ. ನೀವು ಹೆಂಗೆ ಹೇಳಿರ್ತೀರ ಅದೇ ತರ ಕೊಡುತ್ತೆ ಸೀರೆನ. ಸೊ ಇದೇ ತರ ನೀವು ಡ್ರೇಪ್ ಮಾಡ್ಕೋಬೇಕಷ್ಟೇ. ಇಲ್ಲೇ ಹಿಂದ್ಗಡೆ ಇದು ಜರಿತಾ ಇದೆ ನೋಡ್ರಿ ಇವಾಗ, ಯಾಕಂದ್ರೆ ಟಿ ಶರ್ಟ್ ಇರೋದ್ರಿಂದ ಇದು ಜರಿತಾ ಇದೆ. ಸೊ ನಿಮ್ದು ಬ್ಲೌಸ್ ಇದ್ರು ಕೂಡ ಇದು ಹಿಂಗ್ ಬರ್ತಾ ಇರುತ್ತೆ. ಅವಾಗ ಏನ್ ಮಾಡ್ಬೇಕು, ಇಲ್ಲಿ ಒಂದು ಪಿನ್ ಹಾಕಿದಾದ್ಮೇಲೆ ಇದಕ್ಕಿಂತ ಕೆಳಗಡೆ ಒಂದ್ ಸ್ವಲ್ಪ ಇಲ್ಲಿಗೆ ಒಂದು ಪಿನ್ ಹಾಕೋಬೇಕು. ಪಿನ್ ಹಾಕುವಾಗ ಹಿಂಗ್ ಒಳಗಡೆ ಮಾಡಿ ಹಾಕ್ಬಾರ್ದು. ಇದು ಕರೆಕ್ಟ್ ಆಗಿ ಎಲ್ಲಿಗೆ ಪಲ್ಲು ಕೊಡುತ್ತೆ ಅಲ್ಲಿಗೆ ಹಾಕ್ಬೇಕು. ಹಾಕಿ ತೋರಿಸ್ತೀನಿ. ಅದು ಎಲ್ಲಿಗೆ ಬರುತ್ತೆ ಅಲ್ಲೇ ಒಂದು ಪಿನ್ ಒಳಗಡೆಯಿಂದ. ಹಾ ಅಷ್ಟೇ. ಇಲ್ಲಿ ಕೂಡ ಅಷ್ಟೇ, ಒಳಗಡೆ ಪೂರ್ತಿ ಬ್ಲೌಸ್ ಒಳಗಡೆಯಿಂದ ಪಿನ್ ಹಾಕೋ ಅವಶ್ಯಕತೆ ಇರಲ್ಲ. ಜಸ್ಟ್ ಮೇಲೆ ಈ ಬಾರ್ಡರ್ ಒಂದು ತೆಗೆದು ಅಲ್ಲಿ ಪಿನ್ ಹಾಕೊಂಡ್ಬಿಟ್ರೆ ಆಗೋಯ್ತು. ಹಿಂದ್ಗಡೆ ಪಿನ್ ಹಾಕುವಾಗ ನಿಮ್ಗೆ ಸಪೋರ್ಟ್ ಯಾರಿಗಾದ್ರೂ ಒಬ್ರದ್ದು ಸಪೋರ್ಟ್ ಬೇಕೇ ಬೇಕಾಗುತ್ತೆ. ಸೊ ಆ ಸಪೋರ್ಟ್ ನೀವು ತಗೊಂಡು ಹಾಕೋಬಹುದು. ಅಲ್ಲೇ ಅಂತ ಸೊಂಟದ ಪಟ್ಟಿ ಕಟ್ ಮಾಡಿ. ಸೊ ನೋಡ್ರಿ ಇವಾಗ ನಾನು ಹಿಂದ್ಗಡೆ ಒಂದು ಪಿನ್ ಹಾಕ್ಸಿದೀನಿ. ಸೊ ಪಿನ್ ಹಾಕಿದ್ದಾದ್ಮೇಲೆ ಇದು ಜರಿತಾ ಇಲ್ಲ, ಕರೆಕ್ಟ್ ಆಗಿ ನೀಟಾಗಿ ಕುಂತ್ಕೊಂಡಿದೆ. ನಾ ಹೆಂಗ್ ಮಾಡಿದೀನಿ ಅದೇ ತರನೇ ಕುಂತ್ಕೊಂಡಿದೆ. ನೆಕ್ಸ್ಟ್ ಈ ಕಡೆ ಸೈಡ್ ಫ್ರಿಲ್ಸ್ ನೋಡ್ರಿ ಎಷ್ಟು ನೀಟಾಗಿ ಕುಂತ್ಕೊಂಡಿದೆ. ಈ ಬಾರ್ಡರ್ ಆಗಿರ್ಬೋದು, ಬಾರ್ಡರ್ ಕರೆಕ್ಟ್ ಆಗಿ ಕುಂತ್ಕೊಂಡಿದೆ. ಹಂಗೇನೆ ನೀವು ಪೇಟಿಕೋಟ್ ನ ಯಾವ ತರ ನೀವು ಪೇಟಿಕೋಟ್ ವೇರ್ ಮಾಡ್ತೀರಾ ಅದ್ರ ಮೇಲೆನೂ ಇದು ಹೋಗುತ್ತೆ. ಈ ಪೇಟಿಕೋಟ್ ಬಂದು ಕರೆಕ್ಟ್ ಆಗಿ ಮಿಡಿಲ್ ಪಾರ್ಟ್ ನಲ್ಲಿ ವೇರ್ ಮಾಡ್ಬೇಕು. ಅದನ್ನೇ ಬಿಟ್ಟು ನೀವು ಮೇಲ್ಗಡೆ ಮಾಡಿದ್ರೆ ಹೊಟ್ಟಿ ಜಾಸ್ತಿ ಕಾಣುತ್ತೆ. ಸೊ ಹಂಗಾಗಿ ಕರೆಕ್ಟ್ ಆಗಿ ಮಿಡಿಲ್ ಪಾರ್ಟ್ ನಲ್ಲಿ ವೇರ್ ಮಾಡ್ರಿ. ಅದಾದ್ಮೇಲೆ ಇದು ನೋಡ್ರಿ, ಇವನ್ನ ಇಲ್ಲಿ ಮಾಡಿರ್ತೀರಲ್ಲ ಈ ಲೈನ್ಸ್, ಇದು ಯಾವ ತರ ಮಾಡ್ಬೇಕಂತ ಇಲ್ಲಿ ನಾನು ತೋರಿಸಿದೆ ನಿಮಗೆ. ಅದೇ ತರ ಲೈನ್ಸ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನೀವೇನ್ ಮಾಡ್ತೀರಾ, ಇದನ್ನ ಕಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಬಟ್ಟೆ ಇರುತ್ತೆ, ಈ ಬಟ್ಟೆ ತಗೊಂಡು ಹಿಂಗೆ ಜಗ್ಗಿ ಇಲ್ಲೊಂದು ಪಿನ್ ಹಾಕೊಂಡ್ಬಿಟ್ರೆ ಇದು ಇದೇ ತರ ಕೊಡುತ್ತೆ. ಅದನ್ನು ಮಾಡ್ಕೋಬಹುದು ನೀವು. ಸೊ ನೆಕ್ಸ್ಟ್ ಇದಾದ್ಮೇಲೆ ಇದೇನಾಗಿರುತ್ತಲ್ವಾ ಫ್ರಿಲ್ಸ್ ಬಂದಿರುತ್ತಲ್ವಾ, ಇದಾದ್ಮೇಲೆ ಇದನ್ನ ನೀವು ಏನ್ ಮಾಡ್ತೀರಾ, ಒನ್ ಟೈಮ್ ಈ ತರ ಮಾಡ್ಕೋಬೇಕು. ಇದನ್ನ ಕೈಯಿಂದನೇ ಈ ತರ ಮಾಡ್ಕೋಬೇಕು, ಅದು ಹಂಗೆ ಕೂಡುತ್ತೆ.
ಇದಾದ್ಮೇಲೆ ಇದನ್ನೆಲ್ಲ ಸರಿ ನೀಟಾಗಿ ಸೆಟ್ ಮಾಡಿಕೊಂಡು ನೋಡಿ, ನಾ ಏನು ಮಾಡಿಲ್ಲ, ಅದನ್ನ ಯಾವ ತರ ಮಾಡಿದೀನಿ ಪ್ಲೀಟಿಂಗ್ ಮಾಡಿದೀನಿ ಸೇಮ್ ಅದೇ ತರನೇ ಹಂಗೆ ಕುಂತ್ಕೊಂಡಿದ್ದೆ. ಸೊ ಇದೇ ತರ ಕೊಡುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ನಿಮಗೆ ಡಾಬ್ ಬೇಕಂದ್ರೆ ಡಾಬ್ ಹಾಕೋಬಹುದು, ಈ ತರ ಡಾಬ್ ಆದ್ರೂ ಹಾಕೋಬಹುದು, ಇಲ್ಲಾಂದ್ರೆ ಹಂಗೇನು ಬಿಡ್ಬೋದು. ಸೊ ಇಷ್ಟೇ ಇರುತ್ತೆ ಸ್ಯಾರಿ ಡ್ರಿಪ್ಪಿಂಗು. ನಿಮ್ಗೆ ಮಾಡಿ ಕೊಟ್ಟಿದ್ದಾದ್ಮೇಲೆ ಇಷ್ಟು ನೀವು ಇಷ್ಟೇ ಒಂದು 5 ನಿಮಿಷದಲ್ಲಿ ಇನ್ನ ನಾನು ನಿಮಗೆ ತೋರಿಸ್ತಾ ಮಾಡೋದಕ್ಕೋಸ್ಕರ ಇಷ್ಟ ಆಗಿದೆ. ಇಲ್ಲಾಂದ್ರೆ ಒಂದು 2-3 ಮಿನಿಟ್ಸ್ ನಲ್ಲಿ ನೀವು ಇದನ್ನ ಸೀರೆನ ಉಟ್ಕೊಂಡ್ಬಿಡ್ತೀರಾ. ಹಿಂದ್ಗಡೆ ಸೈಡು ಫ್ರಂಟ್ ಸೈಡ್ ಫ್ರಿಲ್ಸ್ ನೋಡ್ರಿ ಎಷ್ಟು ಚಂದ ಕೂತ್ಕೊಂಡಿದೆ. ನೀವೇನಾದ್ರೂ ಮನೆಯಲ್ಲಿ ಸೀರೆ ಉಟ್ಕೊಂಡ್ರೆ ಇಷ್ಟು ಫ್ರಿಲ್ಸ್ ನಿಮಗೆ ಬರೋದೇ ಇಲ್ಲ. ನೀವು ಬಾಳ ಅಂದ್ರೆ 4-5 ಅಥವಾ ಸೀರೆ ಜಾಸ್ತಿ ಇದೆ ಅಂದ್ರೆ ಒಂದು 6 ಪ್ಲೀಟ್ಸ್ ಮಾಡಿರ್ತೀರ. ಬಟ್ ನಾವ್ ಇಲ್ಲಿ ಮಾಡಿಕೊಡ್ತೀವಿ ನಿಮಗೆ ಇಷ್ಟೊಂದು ಪ್ಲೀಟ್ಸ್ ಬರುತ್ತೆ, ಅದು ಕೂಡ ಫಿನಿಶಿಂಗ್ ನಲ್ಲಿ ಬರುತ್ತೆ. ಸೊ ಅರ್ಥ ಆಗಿದೆ ಅನ್ಕೊಂಡಿದೀನಿ ಸೀರೆ ಯಾವ ತರ ಡ್ರೈಪ್ ಮಾಡ್ಕೋಬೇಕು ಅನ್ನೋದು. ಥ್ಯಾಂಕ್ ಯು. ಡಾಬ್ ಹಾಕೊಂಡಿದೀನಿ ಸೊಂಟದ ಪಟ್ಟಿ. ಸೊ ಸೊಂಟದ ಪಟ್ಟಿ ಹಾಕೊಂಡಿದ್ದಾದ್ಮೇಲೆ ಯಾವ ತರ ಇದೆ ನೋಡ್ಬೋದು ನೀವು. ಥ್ಯಾಂಕ್ ಯು. ತಪ್ಪಾಗಿಲ್ಲ.